ಸದ್ಯಕ್ಕೆ ಬಾಲಿವುಡ್ ಸೆಲೆಬ್ರಿಟಿಗಳ ಸ್ವತ್ತಾಗಿರುವ ಗೌನ್ಗಳು ಯುವತಿಯರ ಮೆಚ್ಚುಗೆಗೆ ಪಾತ್ರವಾಗುತ್ತಿವೆ. ನೋಡಲು ಆಕರ್ಷವಾಗಿ ಕಾಣುವ ಇಂಡೋ ವೆಸ್ಟರ್ನ್ ಶೈಲಿಯ ಗೌನ್ ಫ್ಯಾಷನ್ ಆಗಿವೆ. ವಿಶೇಷ ದಿನಗಳಿಗೆ ಸಾರಿಗಿಂತ ಸದ್ಯ ಗೌನ್ಗಳ ಆಯ್ಕೆಯೇ ಹೆಚ್ಚಾಗಿದೆ. ಗೌನ್ಸ್ಗಳ ಡಿಸೈನ್ ಹೇಗಿರಬೇಕು ಅನ್ನೋದು ಆಯ್ಕೆಗೂ ಮುನ್ನ ಎಲ್ಲರಿಗೂ ಕಾಡುವ ಪ್ರಶ್ನೆ. ಹಾಗಾದ್ರೆ ಗೌನ್ ಡಿಸೈನ್ ಆಯ್ಕೆ ಹೇಗಿರಬೇಕು ಅನ್ನೋದನ್ನ ತಿಳಿಯೋಣ ಬನ್ನಿ. ಮೊದಲೆಲ್ಲ ಫಂಕ್ಷನ್ಗೆ ಬರೀ ಸ್ಯಾರೀಸು, ಲೆಹೆಂಗಾ ಕೈಂಡ್ ಸ್ಯಾರೀಸ್ ಎಲ್ಲ ಉಡ್ತಾ ಇದ್ರು. ಇವಾಗ ಟ್ರೆಂಡ್ ಚೇಂಜ್ ಆಗಿದೆ. ಈಗಿನ ಲೇಟೆಸ್ಟ್ ಟ್ರೆಂಡ್ ಪ್ರಕಾರ ಗೌನ್ಗಳನ್ನ ಇಂಡೋ ವೆಸ್ಟರ್ನ್ ಆಗಿ ಅಂದರೆ ಟ್ರೆಡಿಷನಲ್ ಟಚ್ ಕೊಟ್ಟು ಇಂಡೋ ವೆಸ್ಟರ್ನ್ ಆಗಿ ಹೇಗೆ ಧರಿಸ್ಬೋದು, ಕಲರ್ ಕಾನ್ಸೆಪ್ಟ್ಸ್ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಾನು ನಿಮಗೆ ಮಾಡರ್ನ್ ಟಚ್ ಇರುವಂಥ ಇಂಡೋ ವೆಸ್ಟರ್ನ್ ಗೌನ್ ಹೇಗಿದೆ ಅಂತ ತೋರಿಸ್ಕೊಡ್ತೇನೆ. ಇದು ಬಂದು ಬ್ಲ್ಯಾಕ್ ಮೇಲೆ ಕಂಪ್ಲೀಟಾಗಿ ಗೋಲ್ಡ್ ರೋಪ್ ವರ್ಕ್ ಆಗಿದೆ. ಕೆಳಗಡೆ ಫ್ಯಾಬ್ರಿಕ್ ಮೇಲೆ ಕಂಪ್ಲೀಟ್ ರೋಪ್ ವರ್ಕ್, ಇದು ಸ್ವಲ್ಪ ಹೆವಿ ಬರುತ್ತೆ. ಇದು ಬಂದು ಬ್ಲ್ಯಾಕ್ ಕಲರ್ ನೆಟ್ ಮೇಲೆ ಕಂಪ್ಲೀಟಾಗಿ ಗೋಲ್ಡ್ ರೋಪ್ ವರ್ಕ್ ಇದೆ. ಇದ್ರ ಕೆಳಗಡೆ ಹಾಗೆ ಕೆಳಗೆ ಬಂದರೆ ರಾ ಸಿಲ್ಕಲ್ಲಿ ಕೆಳಗಡೆ ಕಂಪ್ಲೀಟ್ ಸ್ಟಿಫ್ ಕೊಟ್ಟು ಕಂಪ್ಲೀಟ್ ಅಂಬ್ರೆಲಾ ಕಟ್ ಕೊಟ್ಟು ಒಳಗಡೆ ಒಂದು ಸ್ಕರ್ಟ್ ಇದೆ. ಅದ್ರ ಮೇಲೆ ಇದು ನೆಟ್ ರೋಪ್ ವರ್ಕ್ದು ಅದ್ರ ಮೇಲೆ ಒಂದು ಲೇಯರ್ ಬಂದಿರೋದು. ಇದಕ್ಕೆ ಮ್ಯಾಚ್ ಆಗೋ ಥರ ನೆಕ್ ಲೈನ್ಗೆ ಝರಿದು ರೋಪ್ ವರ್ಕ್ ಮಾಡಿದ್ದೀವಿ. ಇಲ್ಲಿರೋ ಪ್ಯಾಟ್ರನ್ನೇ ಕಂಪ್ಲೀಟಾಗಿ ಚಿಕ್ಕದಾಗಿ ಮಾಡಿ ನೆಕ್ ಲೈನ್ಗೆ ಮತ್ತು ಸ್ಲೀವ್ ಎಂಡ್ಗೆ ಕೊಟ್ಟಿದ್ದೀವಿ. ಬ್ಯಾಕ್ ಬಂದು ಕಂಪ್ಲೀಟ್ ಪ್ಲೇನ್ ಇಟ್ಕೊಂಡಿದ್ದೀವಿ. ಯಾಕಂದರೆ ಆಲ್ರೆಡಿ ಬ್ಲ್ಯಾಕ್ ಮೇಲೆ ಗೋಲ್ಡ್ ವರ್ಕ್ ಸ್ವಲ್ಪ ಹೆವಿ ಕಾಣಿಸುತ್ತೆ. ಕೆಳಗಡೆ ಕಂಪ್ಲೀಟ್ ಹೆವಿ ವರ್ಕ್ ಇರೋದ್ರಿಂದ ಬ್ಯಾಕಲ್ಲಿ ನಾವು ಪ್ಲೇನ್ ಕೊಟ್ಟಿದ್ದೀವಿ. ಹೆವಿಗೆ ಸ್ವಲ್ಪ ಪ್ಲೇನ್ ಕೊಟ್ಟಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ಕಂಪ್ಲೀಟಾಗಿ 3.5 ಮೀಟರ್ಸ್ ಅಂಬ್ರೆಲಾ ಬಂದಿದೆ. ಮೇಲ್ಗಡೆ ನೆಟ್ ಮೇಲೆ ಬಂದಿರೋದು 2.5 ಮೀಟರ್ಸ್ ಬರುತ್ತೆ. ಅದ್ರ ಕೆಳಗಡೆ 3.5 ಮೀಟರ್ಸ್ದು ಕಂಪ್ಲೀಟ್ ರಾ ಸಿಲ್ಕಲ್ಲಿ ಅಂಬ್ರೆಲಾ ಕಟ್ ಬಂದಿದೆ. ಈ ಔಟ್ಫಿಟ್ ಬಂದು ಟ್ರೆಡಿಷನಲ್ ಫಂಕ್ಷನ್ಸ್ಗೆ ಕಂಪ್ಲೀಟ್ ರಿಚ್ ಲುಕ್ ಕೊಡುತ್ತೆ, ಗ್ರ್ಯಾಂಡಾಗಿ ಕಾಣಿಸುತ್ತೆ ಮತ್ತು ಅಟ್ರಾಕ್ಟಿವ್ ಆಗೂ ಇರುತ್ತೆ. ಈಗ ನಾನು ನಿಮಗೆ ಗೌನ್ ತೋರಿಸ್ತಾ ಇದ್ದೀನಿ, ಸ್ವಲ್ಪ ಟ್ರೆಡಿಷ್ನಲ್ ಟಚ್ಚಲ್ಲಿ. ಇದು ಆ್ಯಕ್ಚುಲಿ ಬಂದು ಸ್ಟೋನ್ ವರ್ಕ್ ಫ್ಯಾಬ್ರಿಕ್ಕು. ಬೋಟ್ ನೆಕ್ ಕೊಟ್ಬಿಟ್ಟು ಇಷ್ಟು ಟ್ರಾನ್ಸ್ಪರೆಂಟ್ ಕೊಟ್ಟಿದ್ದೀವಿ. ಮತ್ತು ಬ್ಯಾಕು ಅಷ್ಟೇ ಐ ಓಪನ್ ಕೊಟ್ಟಿದ್ದೀವಿ ಬ್ಯಾಕಲ್ಲಿ. ಮತ್ತು ಮೇಲ್ಗಡೆ ಪಾರ್ಟ್ ಬಂದು ಟ್ರಾನ್ಸ್ಪರೆಂಟ್ ಇದೆ. ಹಾಗೆ ಫಾಲೋ ಆದರೆ ಸ್ಲೀವೂ ಟ್ರಾನ್ಸ್ಪರೆಂಟ್ ಬರುತ್ತೆ ನಿಮಗೆ. ಅದಾದಮೇಲೆ ಕೆಳಗಡೆ ನೆಟ್ಟೆಡ್ ಪ್ಯಾಟ್ರನ್ಸ್ಗೆ ಗ್ಯಾದ್ರಿಂಗ್ ಕೊಟ್ಟು ಲೆಹೆಂಗಾ ಕೈಂಡ್ ಕೊಟ್ಟಿದ್ದೀವಿ. ಗ್ಯಾದ್ರಿಂಗ್ ಬಂದು ಯೋಕ್ ಅಟ್ಯಾಚ್ ಆಗಿರೋದ್ರಿಂದ ಇದು ಇಂಡೋ ವೆಸ್ಟರ್ನ್ ಗೌನ್ ಥರ ಚೆನ್ನಾಗಿ ಕಾಣಿಸುತ್ತೆ. ಪಾರ್ಟೀಸ್ಗೆ, ಫಂಕ್ಷನ್ಸ್ಗೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಈ ಗೌನ್ ಕೆಳಗಡೆ ಸೆಲ್ಫಲ್ಲಿ ಕಂಪ್ಲೀಟ್ ಹೆವಿ ಎಂಬ್ರಾಯ್ಡ್ರಿ ಇದೆ. ಕೆಳಗಡೆ ಬಂದು ಕಟ್ ವರ್ಕ್ ಪ್ಯಾಟ್ರನಲ್ಲಿ ಬಾರ್ಡರ್ ಬಂದಿದೆ. ಕೆಳಗಡೆ ಬಾರ್ಡರ್ ಪ್ಯಾಟ್ರನ್ಗೆ ಮ್ಯಾಚ್ ಆಗೋ ಥರ ಮೇಲ್ಗಡೆ ಯೋಕ್ ಫ್ಯಾಬ್ರಿಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಕಂಪ್ಲೀಟಾಗಿ ಬ್ಲೌಸು ಸ್ಟೋನ್ ವರ್ಕ್ ಬಂದಿದೆ. ಮೆಷಿನ್ ಎಂಬ್ರಾಯ್ಡ್ರಿ ಜೊತೆ ಸ್ಟೋನ್ ಸೇರಿರೋದ್ರಿಂದ ಬ್ರೈಟ್ ಲುಕ್ ಕೊಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇಂಡೋ ವೆಸ್ಟರ್ನ್ ಗೌನ್ ಹೇಗೆಲ್ಲ ಡಿಸೈನ್ ಮಾಡ್ಕೊಳ್ಬೋದು, ಎಂಥ ಫ್ಯಾಬ್ರಿಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು, ಯಾವ್ಯಾವ ಕಲರ್ ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊಳ್ಬೋದು ಅಂತ. ನೀವು ಕೂಡ ಹೀಗೆ ಡಿಫ್ರೆಂಟ್ ಲುಕ್ ಇರುವಂಥ, ಪ್ಯಾಟರ್ನ್ಸ್ ಇರುವಂಥ, ಕಲರ್ಸ್ ಇರುವಂಥ ಫ್ಯಾಬ್ರಿಕ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಒಳ್ಳೊಳ್ಳೆ ಪ್ಯಾಟರ್ನ್ ಸ್ಟಿಚ್ ಮಾಡಿಸ್ಕೊಂಡ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಎಲ್ಲ ಫಂಕ್ಷನ್ಸಲ್ಲೂ ಕಾಣಿಸ್ಬೋದು. ಸೀರೆಗಿಂತ ಹೆಚ್ಚು ಯುವತಿಯರ ಮನಸೆಳೆಯುತ್ತಿರುವ ಗೌನ್ಸ್ಗಳು ಇವತ್ತಿಗೆ ಟ್ರೆಂಡಿ ಆಗಿವೆ. ಪ್ರಯೋಗಾತ್ಮಕ ಡಿಸೈನ್ ವೇರ್, ನಾನಾ ಶೈಲಿಯ ಡಿಸೈನ್ ವೇರ್ನ ಹೈಲೈಟ್ಸ್ ಅನ್ನ ಹಾಗೂ ವಿನ್ಯಾಸವನ್ನ ಆಗಾಗ್ಗೆ ಕೆಲವು ಡ್ರೆಸ್ಗಳ ವಿನ್ಯಾಸಕ್ಕೆ ಹೊಂದಿಸುವುದು, ಮಿಕ್ಸ್ ಮಾಡುವುದು ಕೆಲವು ಸೆಲೆಬ್ರಿಟಿ ವಿನ್ಯಾಸಗಾರರ ಪ್ರಯೋಗಾತ್ಮಕ ಅಂಶವನ್ನ ಎತ್ತಿ ಹಿಡಿಯುತ್ತವೆ. ಇದು ಸದ್ಯಕ್ಕಿರುವ ಟ್ರೆಂಡ್ ಆಗಿದೆ.